ಅಣ್ಣ, ಯಾರವರು? ನಂತರನೇ ಇದ್ದಾರೆ. ಅಣ್ಣನ ಬಂದೆ ಯಾರು ಅಂತ ಗೊತ್ತಾಗುತ್ತೆ. ನೀನ್ ಯಾರು? ನಾನು ನಿಂತರ ಇದ್ದೀನಾ? ನೀನು ನಂತರ ಇರೋಳು. ನನ್ ಜಾಗದಲ್ಲಿರೋಳು ನೀನು. ನಮ್ಮನೆಲ್ಲೇ ಇದ್ಕೊಂಡು ನಮ್ಮ ಅಣ್ಣಂಗೆ ತಂಗಿ ಆಗಿ ನಮ್ಮ ಅತ್ತಿಗೆಗೆ ನಾದ್ನಿ ಆಗಿ ಆಕ್ಟ್ ಮಾಡ್ತಿರೋಳು ನೀನು. ಯಾವತ್ತೂ ಮೋಸ ಹೋಗದೆ ಇರೋ ನಮ್ಮ ಅಣ್ಣಂಗೆ ಮೋಸ ಮಾಡ್ತಿರೋಳು ನೀನು. ಈಗ ಹೇಳು, ಯಾರ್ ನೀನು? ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಮಾತಾಡು. ಯಾರೇ ನೀನು? ಯಾರೇ? ಏನಂದೆ? ನಾನು ನಿನ್ ಸ್ಥಾನದಲ್ಲಿದ್ದೀನ. ನೀನ್ ಯಾರು? ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ? ಹೇಳು, ಯಾರ್ ನೀನು? ಒಂದ್ ನಿಮಿಷ ಇರು ಕಂದ. ಅಣ್ಣ ಅಣ್ಣ, ನಾನಣ್ಣ. ಒಂದ್ ನಿಮಿಷ ಇರಮ್ಮ. ಯಾರಮ್ಮ ನೀನು? ಏನ್ ಬೇಕು ನಿಂಗೆ? ಏನಣ್ಣ ನೀನು ನನ್ನನ್ನ ಯಾರು ಅಂತ ಕೇಳ್ತಿದ್ಯಲ್ಲ? ಅಣ್ಣ, ನಾನಣ್ಣ ನಿನ್ ತಂಗಿ ಅರ್ಚನಾ. ಅಚ್ಚುಮ ಅಣ್ಣ, ನಾನ್ ನಿನ್ ಬಂಗಾರಿ ಕಂದಮ್ಮ ಅಣ್ಣ. ಅಣ್ಣ, ಯಾಕಣ್ಣ ನಿನಗ್ ನನ್ ಗುರ್ತು ಸಿಕ್ತಿಲ್ವಾ? ಅದ್ಕೆ ಯಾರಮ್ಮ ನೀನು? ನಿನಗೇನಮ್ಮ ಬೇಕು? ನೀನೇ ಯಾಕೆ ಬಂದು ಅರ್ಚನಾ ಅಂತ ಹೇಳ್ತಿದ್ಯಾ? ನೀನ್ ಅರ್ಚನಾ ಅಲ್ಲ, ನಮ್ಮ ಅಚ್ಚು ಇಲ್ಲೇ ಇದ್ದಾಳಲ್ಲ. ಏನಮ್ಮ ಬೇಕು ನಿನಗೆ? ಯಾಕೆ ಈ ತರ ನಾಟಕ ಮಾಡ್ತಿದ್ಯಾ? ಹೇಳಮ್ಮ. ಅಯ್ಯಯ್ಯೋ ಅದ್ಕೆ ನಾನ್ ನಾಟಕ ಮಾಡ್ತಿಲ್ಲ. ಅದ್ಕೆ ನಾನ್ ನಿಜನೇ ಹೇಳ್ತಿದ್ದೀನಿ. ನಾನೇ ಅಚ್ಚು. ಓ, ಇವಳು ನಿಮ್ಮನ್ನು ನಂಬಿಸ್ಬಿಟ್ಟಿದ್ದಾಳ? ನಿಮ್ಗೂ ನಾನ್ ಯಾರು ಅಂತ ಗೊತ್ತಾಗ್ತಿಲ್ಲ ಅಲ್ಲ? ನಿಲ್ಸಮ್ಮ. ನೀನು ನಮ್ಮ ಅರ್ಚನಾ ಅಲ್ಲ. ನಮ್ಮ ಅಚ್ಚು ತರ ಇದ್ ಮಾತ್ರಕ್ಕೆ ನಿನ್ನ ಅರ್ಚನಾನಾ? ಇವಳು ನನ್ನ ತಂಗಿ, ಇವಳು ನನ್ನ ಅಚ್ಚು, ಇವಳು ನನ್ನ ಕಂದ, ಇವಳು ನನ್ನ ಜೀವ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀ ಯಾರು ನೀನು? ಅಣ್ಣ, ನಿನ್ನೆ ಕೇಳ್ತಾ ಇರೋದು, ಯಾರು ನೀನು? ಸತ್ಯ ಹೇಳು, ಯಾರು ನೀನು? ಅಣ್ಣ, ನಾನು ಅರ್ಚನಾ. ನೀನ್ ಬಂದು ಹೋದ್ಮೇಲೆ ಎಲ್ಲ ರಿಜಿಸ್ಟರ್ ತರಿಸ್ ನೋಡ್ದೆ. ಅದ್ರಲ್ಲಿ ಯಾವ ಡೀಟೇಲ್ಸ್ ಇಲ್ಲ ಕಣಮ್ಮ. ಎಲ್ಲ ಕಮಿಷನರ್ ಆಫೀಸ್ ಹೊರಟೋಗಿದೆ. ಅಡ್ರೆಸ್ ಬೇಕು ಅಂದ್ರೆ ಕಮಿಷನರ್ ಪರ್ಮಿಷನ್ ತಗೋಬೇಕು. ಕಮಿಷನರ್ ಹತ್ರ ಹೋದ್ರೆ 100 ಪ್ರಶ್ನೆ ಕೇಳ್ತಾರೆ. ಅದನ್ನೆಲ್ಲ ನನ್ನ ಕೈಲಿ ಹೇಳೋಕ್ಕಾಗಲ್ಲ ಕಣಮ್ಮ. ಅದಕ್ಕೆ ಅಡ್ರೆಸ್ ಸಿಕ್ಕಿಲ್ಲ, ಬೇಜಾರ್ ಮಾಡ್ಕೋಬೇಡ. ಏನ್ ಮೇಡಮ್ ಹೇಳ್ತಾ ಇದ್ದೀರಾ? ಪ್ಲೀಸ್ ಮೇಡಮ್, ಹೇಗಾದ್ರೂ ಮಾಡಿ ಹುಡ್ಕೊಡಿ. ನಾನು ಜೈಲಲ್ಲಿದ್ದಾಗ ತುಂಬಾ ಸಹಾಯ ಮಾಡಿದ್ದಾಳೆ. ಬುದ್ಧಿ ಮಾತು ಹೇಳಿ ನಾನ್ ಬದ್ಲಾಗೋದಕ್ಕೆ ಕಾರಣ ಆಗಿದ್ದಾಳೆ. ನಾನು ಮದ್ವೆ ಇನ್ವಿಟೇಷನ್ ಕೊಡ್ಲಿಲ್ಲ ಅಂದ್ರೆ ಮನ್ಸು ಒಪ್ಪಲ್ಲ ಮೇಡಮ್. ಪ್ಲೀಸ್ ಮೇಡಮ್. ನಾನು ಹೇಳಲಿಲ್ವಾ, ಕಮಿಷನರ್ ಹತ್ರ ಕೇಳೋಕ್ಕಾಗಲ್ಲ. ತುಂಬಾ ಫೋರ್ಸ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಕಣಮ್ಮ. ಪೊನ್ನಪ್ಪ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮೇಡಮ್, ಬೇರೆ ಯಾರ ಹತ್ರನಾದ್ರೂ ಟ್ರೈ ಮಾಡ್ಲಾ? ಬೇರೆ ಯಾರ ಹತ್ರನೂ ಅಡ್ರೆಸ್ನ ಕೇಳೋಕ್ ಹೋಗ್ಬೇಡ. ನೀನ್ ಯಾರ ಹತ್ರ ಕೇಳಿದ್ರು ಅದ್ ನನ್ ತಲೆಗೆ ಬರುತ್ತೆ. ಆಮೇಲೆ ಅವರು ನನ್ ಮೇಲೆ ಆಕ್ಷನ್ ತಗೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ನನಗೆ ಹೆಲ್ಪ್ ಮಾಡಕ್ಕಾಗಲ್ವಾ ಮೇಡಮ್? ಆಗಿದ್ರೆ ನಾನು ಮಾಡ್ತಿರ್ಲಿಲ್ವಾ? ಸರಿ ಮೇಡಮ್.